ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತು ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡೀನಿ. ಮಂಗಳವಾರ ಪೂಜೆ ಎಲ್ಲ ಮುಗೀತು ನೋಡ್ಬೋದು. ದೀಪ ಹಚ್ಚಿದೆ. ಹೂವು ಸ್ವಲ್ಪ ಇದ್ವು, ಒಂದೊಂದಿದ್ವು, ಅದಕ್ಕೆ ಎರಡೆರಡು ಏರ್ಸೀನಿ. ಕಟ್ಟಾಗಿತ್ತು. ಮೇಲ್ಗಡೆ ಫೋಟೋಕ್ಕೆ ಎರಡೆರಡು ಏರ್ಸಿದ್ದೆ, ಕೆಳಗಡೆ ಫೋಟೋಕ್ಕೆ ಒಂದೊಂದು ಏರ್ಸೀನಿ, ಬಾಗಿಲಿಗೆ ಒಂದೊಂದು ಇಟ್ಟೆ. ನೋಡ್ಬೋದು, ಹಿಂಗಾಗೈತಿ ಪೂಜೆ ಮಂಗಳವಾರದ್ದು. ಚಲೋ ಆತು ನೋಡ್ರಿ. ಇದು ಅವ್ವ ಇಷ್ಟತನ ಸುಮ್ಮನೆ ಇದ್ಲು ಇಷ್ಟತನ. ಪೂಜೆ ಕೆಲಸ ಎಲ್ಲ ಮುಗಿಸಿ ಈಗ ಲಾಗ್ ಸ್ಟಾರ್ಟ್ ಮಾಡಿ. ನಮ್ಮ ಮನೆಯವ್ರು ಹಾಕ್ಕೊಂಡ್ರೆ ನೋಡ್ರಿ, ಪ್ಯಾಂಟು ಟಿ ಶರ್ಟ್ ಇದ್ರಾಗ ತೊಗೊಂಬಂದಿದ್ದು ಚಿಕ್ಕಪೇಟೆ ಒಳಗೆ. ಚಲೋ ಅದಾವ ಕ್ವಾಲಿಟಿ ಅಲ್ರಿ. ಕೊಡ್ಬೋದು ರೊಕ್ಕ. ಈಕಿ ಓದ್ಕೊಳಕತ್ತಾಳ. ಚಾ ಕುಡಿ ಬಾ. ಫ್ರೆಂಡ್ಸು ಎಲ್ಲ ಕೆಲಸ ಮುಗಿಸಿ ನೀವು ನೋಡ್ಬೋದು. ಪಾತ್ರೆ ತೊಳೆದೆ, ಕಸ ಗುಡಿಸಿದೆ, ಬಟ್ಟೆ ಇತ್ತು ಒಂದು ಸ್ವಲ್ಪ ಕೈಲಿ ವಾಶ್ ಮಾಡೋದು, ಅದನ್ನೆಲ್ಲ ಮಾಡಿದೆ. ಮತ್ತು ನಾವು ಅಳ್ತಿರ್ತಾಳೆ, ಆಕಿಗೆ ಒಂಚೂರು ಸಮಾಧಾನ ಮಾಡೋದು, ಹಂಗೆ ಕೆಲಸ ಇರ್ತಾವೆ. ಈಗ ಚಾ ಕುಡಿತೀನಿ. ನಮ್ಮ ಮನೆಯವ್ರು ಕುಡಿದ್ರು, ನಾವೇನು ಕರ್ಕೊಂಡು. ಆಕೆ ಅಂತ ಕುಡಿಲಿಲ್ಲ. ಸಾಂಬಾರು ಮಾಡಿದ್ದು ರೆಸಿಪಿನ ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡೀನಿ. ಅಂದ್ರೆ ನಾಳೆ ಹಾಕ್ತೀನಿ ಆ ವಿಡಿಯೋ. ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡೀನಿ. ಇಡ್ಲಿ ಸಾಂಬಾರು ಬೇಗ ಮಾಡಿಟ್ಬಿಟ್ಟಿನಿ. ಬೆಳಿಗ್ಗೆ ಮಾಡ್ಕೊತ ಕುತ್ಕೊಂಡ್ರೆ ಆಗಲ್ಲ ಫ್ರೆಂಡ್ಸು. 7 ಗಂಟೆ ಹಂಗಾಗುತ್ತೆ ಗೊತ್ತಾ, ಟೈಮು ತಡಕಿಲ್ದ ಆಗಿಬಿಡ್ತೈತಿ. 5:15ಗೆ ಅಲಾರಾಮ್ ಹೊಡಿತೈತಿ. ಅದನ್ನು ಆಫ್ ಮಾಡಿ ಮಕ್ಕೊಂದ ತಕ್ಷಣ 6 ಗಂಟೆ ಆಗಿಬಿಟ್ಟಿರ್ತೈತಿ. ಅಲ್ಲಿ ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋರಿಗಿನ 6 ಗಂಟೆ ಆಗಿರ್ತೈತಿ. 5:15ಗೆ ಆಫ್ ಮಾಡಿ. ಹಂಗೆ ಫ್ರೆಂಡ್ಸ್, ಟೈಮ್ ಬೇಗ ಹೋಗ್ತೈತಿ. ಅದಕ್ಕೆ ಸಾಂಬಾರು ಮಾಡಿ ಇಟ್ಬಿಟ್ಟಿನಿ. ಮತ್ತು ರಾತ್ರಿ ಮಕ್ಕೋಬೇಕಾದ್ರೆ ಅದನ್ನು ಬಿಸಿ ಮಾಡಿ ಇಟ್ಬಿಡ್ತೀನಿ. ಫ್ರಿಜ್ನಾಗ ಏನು ಇಡೋಂಗಿಲ್ಲ, ಬಿಸಿ ಮಾಡಿ ಇಡ್ತೀನಿ. ಮತ್ತು ಬೆಳಿಗ್ಗೆ ಎದ್ದೇಳ್ತೀನಲ್ಲ, ಮತ್ತು ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ. ಒಟ್ಟು ಬಿಸಿ ಮಾಡಿ ಕಾಯ್ದು ಇಡ್ತೀನಿ ಸಾಂಬಾರು. ಯಾಕಂದ್ರೆ ಫ್ರಿಜ್ನಾಗ ಜಾಸ್ತಿ ಇಡಲ್ಲ ನಾನು. ಯಾವಾಗಾರ ಒಮ್ಮೆ ಅಷ್ಟ ಉಳಿದಿದ್ರೆ ಮಾತ್ರ ಇಡ್ತೀನಿ. ಫ್ರಿಜ್ನಾಗ ಇಟ್ಟು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ, ಒಳ್ಳೇದಲ್ಲ ಅಂತ ಹೇಳ್ತಾರೆ ಫ್ರಿಜ್ನಾಗ ಇಟ್ಟು ತಿನ್ನೋದು. ಅದಕ್ಕೆ ಅನ್ನ ಅಂತೂ ಫ್ರಿಜ್ನಾಗ ಇಡೋಕ್ಕಾಗಲ್ಲ. ಫ್ರಿಜ್ನಾಗ ಇಟ್ರೂ ಅದು ಒಂಥರ ಗಟ್ಟಿ ಆಗ್ಬಿಡ್ತೈತಿ. ಅದಕ್ಕೆ ಅನ್ನ ನಂಕರ್ ಇಡೋಕ್ಕೆ ಹೋಗಂಗಿಲ್ಲ. ಸಾಂಬಾರು ಪಲ್ಯ ಏನಾದರೂ ಇದ್ರಷ್ಟೇ, ಅದು ಯಾವಾಗಾರ ಒಮ್ಮೆ. ಯಾಕಂದ್ರೆ ಜಾಸ್ತಿ ಹೊರಗೆ ಇಡ್ತೀನಿ, ಇಟ್ಬಿಟ್ಟು ಬಿಸಿ ಮಾಡಿಬಿಡ್ತೀನಿ. ಬಿಸಿ ಮಾಡಿದ್ರೆ ಏನು ಕೆಡೋದಿಲ್ಲ. ಸಾಂಬಾರು ಆಯಿತು, ಪಲ್ಯ ಆಯಿತು, ಒಟ್ಟು ಕೆಡಂಗಿಲ್ಲ. ಬಿಸಿ ಮಾಡಿ ಇಟ್ಟರೆ. ಬಿಸಿ ಮಾಡಿಲ್ಲ ಅಂದರೆ ಕೆಟ್ಟೋಗ್ತೈತೆ ನೋಡಿರಿ. ಇಷ್ಟ ಬರ್ರಿ ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸ್ದಾಗಿ ಯಾರಾದರೂ ನೋಡಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾಕೋ ಏನೋ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ ಅಂತರೂ ದಿನಕ್ಕೆ 1-2 ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಬರ್ತಾನೆ ಇಲ್ಲ. ವಿಡಿಯೋ ವೈರಲ್ ಆದ್ರೆ ಸಬ್ಸ್ಕ್ರೈಬರ್ ಬರ್ತಾರೆ. ವಿಡಿಯೋ ವೈರಲ್ ಆಗ್ತಾಯಿಲ್ಲ. ನಾನು ಹೆಂಗೆ ವಿಡಿಯೋ ಹಾಕ್ತೀನಿ ಅಷ್ಟೇ ಐತಿ. 4 ವರ್ಷದಿಂದನೇ ಅದ ಹಣೆ ಬರೈತಿ. ನೀರು ಕುಡಿದೆ ಒಂದು ಸ್ವಲ್ಪ. ನೋಡ್ರಿ, ಇಲ್ಲ ಬೆಳಿಗ್ಗೆ ನೆನೆ ಹಾಕಿನಿ, ಇನ್ನೂ ರುಬ್ಬಿಲ್ಲ. ಈಗ ನೋಡ್ರಿ, ಉದ್ದಿನ ಬೇಳೆ ನೀರು ಎಲ್ಲ ಹಿಂಕೊಂಬಿಟ್ಟೈತಿ. ತಳದಾಗ ಅದಾವ ನೀರು, ಮ್ಯಾಗಿಲ್ಲ. ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಮಿಕ್ಸ್ ಮಾಡ್ರನ್ನ ಟೈಮ್ ಆಗುತ್ತೆ. ನೋಡ್ತೀನಿ ಇದು ಹಿಟ್ಟು ಚಲೋ ಹೊತ್ನಾಗ ಉಬ್ಬಿ ಬರ್ತಾ ಇಲ್ಲ. ಯಾಕಂದ್ರೆ ಲೇಟಾಗಿನೂ ರುಬ್ಬಾಕತ್ತೀನಿ. ಬೆಳಿಗ್ಗೆ ನೋಡಿದ್ರೆ ಚಳಿ ಇರ್ತೈತಿ, ಉಬ್ಬಿ ಬರ್ತಾ ಇಲ್ಲ. ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ ಹೆಂಗಾಗತ್ತೆ ಹಂಗೆ ಮಾಡ್ತೀನಿ. ಸಾಂಬಾರು ಅಂತ ರೆಡಿ ಮಾಡಿ ಇಟ್ಟೀನಿ. ಚಹಾ ಬಿಸಿ ಮಾಡ್ಕೊತೀನಿ, ಆರೈತಿ. ನಿನ್ನೆ ರೊಟ್ಟಿ ಮಾಡಿದ್ದೆ, ದಪ್ಪನ ಮಾಡಿಬಿಟ್ಟಿನಿ. ಒಂದು ರೊಟ್ಟಿ ತಿನ್ನೋದಕ್ಕೆ ಸಾಕಾಗಿ ಹೋಗುತ್ತೆ. ಇನ್ನೂ 4 ರೊಟ್ಟಿ ಅದಾವ ನೋಡ್ರಿ. ಹಿಟ್ಟು ಚೆನ್ನಾಗಿ ಹಾಕೇ ಇಲ್ಲ. ಹಾಕಿದ್ರೆ ರಫ್ ಆಗಿ ಬೀಸ್ತಾರೆ. ತೀರೆ ಹಾಕಿದ್ರೆ ಫುಲ್ಲು ನೈಸ್. ಹಿಂಗೆ ಮಾಡ್ತಾರೆ. ಬೆಂಗಳೂರಾಗ ಸರಿಯಾಗಿ ಹಾಕಲ್ಲ ಹಿಟ್ಟು, ಜೋಳದ ಹಿಟ್ಟು. ಪ್ರತಿ ಸಲ ಹಾಕಿಸ್ಕೊಂಬರ್ತಿದ್ರು, ಅದು ಚಲೋನ ಹಾಕಿಸ್ಕೊಂಬರ್ತಿದ್ರು. ಈ ಸಲ ಕೆಂಗೇರಿಗೆ ಹೋಗಿ ಹಾಕಿಸ್ಕೊಂಬಂದಾರ. ಕೆಂಗೇರಿಗೆ ಅದಕ್ಕೆ ಕೆಲಸ ಇತ್ತು, ಹಂಗಾಗಿ ಅಲ್ಲಿ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಜೋಳ ಹಾಕಿಸ್ಕೊಂಬಂದ್ರು. ಹಾಗಾಗಿ ಅದು ಎಡವಟ್ಟಾಗೈತಿ ಹಿಟ್ಟಿಂದ. ಇನ್ನು ಕಾಳು ಪಲ್ಯ ಐತಿ, ಸಾರು ಮಾಡೀನಿ. ರೈಸ್ ಒಂದು ಮಾಡಿಬಿಟ್ರೆ ಆಗೋತ್ತು ಇವಾಗ ರಾತ್ರಿ ಊಟಕ್ಕೆ. ನಮಗೂ ಏನು ಹೊಟ್ಟಿಸ್ತಿಲ್ಲ. ಮಕ್ಕಳಿಗೆ ಸಂಜೆ ಮುಂದೆ ಮ್ಯಾಗಿ ಮಾಡಿ ತಿನ್ನಿಸಿದೆ. 2 ಮ್ಯಾಗಿ ತಿಂದಾರ.
ಈಗ ಒಂಚೂರು ಚಹಾ ಕುಡಿತೀವಿ. ನಾನು ಇದು ಸಂಜೆ ಮುಂದನ ಒಂದು ರೊಟ್ಟಿ ತಿಂದೆ ಅಷ್ಟೇ. ಅನ್ನ ಉಣ್ಬೇಕಂದೆ ಟೈಮ ಆಗಿಬಿಡ್ತು. ಅದಕ್ಕೆ ಬೇಡ ಮತ್ತು ರಾತ್ರಿ ಉಣ್ಕೊಂಡ್ರಾಯ್ತು ಅಂಥೇಳಿ ಒಂದು ರೊಟ್ಟಿ ತಿಂದಕ್ಕಿನ ಎದ್ದೋಗ್ಬಿಟ್ಟೆ. ಎದ್ದು ಕೆಲಸ ಮಾಡಕ್ಕೆ ನಿಂತಾಕಿ ಈಗ ಉಸಿ ಅನ್ನಕತ್ತೀನಿ. ಉಸಿ ಅಂತ ಚಹಾ ಕುಡ್ರಿಗಿನ ಮತ್ತು ಈಗ ಅಕ್ಕಿ ರುಬ್ಬೇಕು. ಅಕ್ಕಿ ರುಬ್ಬಿ ಮಿಕ್ಸ್ ಮಾಡಿಡ್ಬೇಕು. ಮತ್ತು ಅನ್ನ ಮಾಡಬೇಕು. ಅನ್ನ ರೆಡಿ ಆಗೋರಿಗೆ ಮತ್ತು ನಾವೇ ಊಟ ಮಾಡಿಸ್ಬೇಕು. ಆಕಿಗೆ ಊಟ ಮಾಡಿಸಿದ್ಬಿಟ್ರೆ ನಾವು ಉಣ್ಬೇಕು. ನಾವು ಉಂಡ್ಬಿಟ್ಲೆ ಆಕಿಗೆ ಗುಳ್ಗಿ ಹಾಕ್ಬೇಕು, ಮಲಗಿಸ್ಬೇಕು. ಹಿಂಗೆ ನೋಡ್ರಿ ಮಕ್ಕೊಂಡು ಕಣ್ಣು ಮುಚ್ಚಿ ಇದು ಮತ್ತು ಆಕಿ ಮಕ್ಕೊಂಡ್ಲು ಅಂದ್ರೆ ನಾವು ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡಿ ಮಕ್ಕೋಬೇಕು ಅನ್ನೋರಿಗೆ 12 ಗಂಟೆ ಆಗುತ್ತೆ. ಲಘು ಮಾಡಿದ್ರೆ 12 ಆಕೈತಿ. ಲೇಟ್ ಆಯ್ತು ಅಂದರೆ 1 ಗಂಟೆನೂ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನಿದ್ದೆಗೆಟ್ಟು ಮಾಡಿದ್ರೆ ಏನು ಪ್ರತಿಫಲ ಅನ್ನೋದೇ ಇಲ್ಲ ಯೂಟ್ಯೂಬಲ್ಲಿ. ಕೆಲವೊಬ್ರಿಗೆ ಈಗ ವಿಡಿಯೋ ಹಾಕಿರ್ತಾರೆ, ಅವ್ರಿಗೆ ಈಗ ವ್ಯೂಸ್ ಬಂದಿಲ್ಲ ಅಂದ್ರೂ 1 ವಾರ ಬಿಟ್ಟು ನೋಡಿದ್ರೆ ಅವ್ರಿಗೆ ಚೆನ್ನಾಗೇ ವ್ಯೂಸ್ ಬಂದಿರ್ತಾವೆ ಕೆಲವೊಬ್ರಿಗೆ. ಇನ್ನು ಕೆಲವೊಬ್ರಿಗೆ ನನಗಾದ್ರೆ ಇಷ್ಟ ಆದ್ರೂ ಬರ್ತಾವೆ, 1000 1000 ಮೇಲೆ ಬರ್ತಾವೆ. ಇನ್ನು ಕೆಲವೊಬ್ರಿಗೆ ಅಂತೂ ವಿಚಿತ್ರ, ಅವ್ರಿಗಂತೂ 100 ವ್ಯೂಸ್ ಬರಲ್ಲ ಕೆಲವೊಬ್ರಿಗೆ. ಅಷ್ಟು ಕಷ್ಟಪಡ್ತಾರೆ ಒಬ್ಬೊಬ್ರು. ಏನು ಮಾಡ್ತೀರಿ ಅದೇನೋ ಗೊತ್ತಿಲ್ಲ. ತಮ್ನೇಲ್ ನಾವು ಹೆಂಗೆ ಹಾಕ್ತೀವಿ ಹಂಗೆ ಕ್ಲಿಕ್ ಮಾಡಿ ನೋಡ್ತಾರೆ. ಬಟ್ ನಮಗೆ ಆ ಥರ ಮಾಡೋಕ್ಕೆ ಇಷ್ಟ ಆಗಲ್ಲ. ಅಮ್ಮಿ ಕುಡಿ ಬಾ. ಚಹಾ ಕುಡಿತೀನಿ. ಚಹಾ ಕುಡಿದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕುಡಿದ್ಲಾನೇ ಇಲ್ಲಕ್ಕೆ? ಹಾಂ ರೀ, ಕುಡಿದ್ಲಾ ಇಲ್ಲ? ಅಯ್ಯಪ್ಪ ಸೊಂಟ ನೋಯ್ತೈತಿ ನೋಡ್ರಿ. ಹೊರಗಡೆ ಪೂಜೆ, ಫಸ್ಲಿ ಪೂಜೆ ಅದೆಲ್ಲ ಆಯಿತು. ಕಂಟಿನ್ಯೂ ಮಾಡ್ತೀನಿ. ಮತ್ತು ಅಕ್ಕಿ ರುಬ್ಬೇಕು ಫ್ರೆಂಡ್ಸ್. ನೋಡಿರಿ ಚಹಾ ಕುಡಿದು ಆಲೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ರುಬ್ಬಿನಿ. ಈಗ ಲಾಸ್ಟ್ ಇವನ್ನ ಅಕ್ಕಿ ರುಬ್ಬಾಕತ್ತೀನಿ. ಈಗ ಅಕ್ಕಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡ್ರಿ. ಫಸ್ಟು ಇವನ್ನ ರುಬ್ಕೊಂಬಿಟ್ಟೆ, ಉದ್ದಿನಬೇಳೆ ಕಡಲೆಬೇಳೆ ಅದನ್ನು. ಈಗ ಅಕ್ಕಿ ರುಬ್ಬಾಕತ್ತೀನಿ. ಟಿವಿ ಸೌಂಡ್ ಭಾಳ ಐತಿ, ಜೋರೈತಿ. ನೋಡ್ರಿ ಇವಾಗ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ. ಬೆಳಿಗ್ಗೆ ಆಲ್ರೆಡಿ ಎದ್ದುಬಿಟ್ಟು ನೀರು ಬಿಸಿಗಿಟ್ಟಿದ್ದೆ ಕುಕ್ಕರಲ್ಲಿ, ಅಂದರೆ ಇಡ್ಲಿ ಕುಕ್ಕರಲ್ಲಿ ನೀರು ಬಿಸಿಗಿಟ್ಟಿದ್ದೆ. ಅದು ಬಿಸಿ ಆದಮೇಲೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟು ಹಾಕಿ ಕುದಿಯೋಕ್ಕಿಟ್ಟೆ. ಈಗ ಇಲ್ಲಿ ನೋಡ್ಬೋದು ಸಾಂಬಾರು ಬಿಸಿ ಮಾಡೀನಿ. ರಾತ್ರಿ ಅನ್ನದ ಜೊತೆಗೂ ಕೂಡ ತಿಂದ್ವಿ. ಸಾಂಬಾರು ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿರಿ ಯಾವ ರೀತಿ ನಾನು ಇಡ್ಲಿಗೆ ಸಾಂಬಾರು ಮಾಡ್ತೀನಿ ಅಂತ.
ಆಲ್ರೆಡಿ ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡೀನಿ. ಇನ್ನೂ ಯಾರು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿರಿ. ನಾನು ಹಿಂದಿನ ಕ್ಲಿಪ್ಸಲ್ಲಿ ಹೇಳಿದೆ, ವಿಡಿಯೋ ಕ್ಲಿಪ್ಸಲ್ಲಿ ಹಿಟ್ಟು ರುಬ್ಬಿದ್ನೆಲ್ಲ ಚೆನ್ನಾಗಿ ಹುದಿಗೆ ಬರುತ್ತೋ ಇಲ್ಲೋ, ಹುಳಿ ಬರ್ತೈತೋ ಇಲ್ಲೋ ಅಂತ ಡೌಟ್ ಮೇಲೆ ಹೇಳಿದ್ದೆ ಫ್ರೆಂಡ್ಸು. ಬಟ್ ಏನಾಗಿರಲಿಲ್ಲ, ಎಲ್ಲ ಚೆನ್ನಾಗೇ ಬಂದಿತ್ತು. ಹಿಟ್ಟು ಮಾತ್ರ ಸಖತ್ತಾಗಿ ಉಬ್ಬಿ ಬಂದಿತ್ತು ನೋಡಿರಿ. ಈಗ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಮಿಕ್ಕಿದ್ದಿಲ್ಲಿಟ್ಟಿನಿ. ಆಮೇಲೆ ಅದನ್ನು ಫ್ರಿಜ್ನಾಗೆ ಎತ್ತಿಟ್ರಾಯ್ತು ಅಂತ ಹೇಳಿಬಿಟ್ಟು, ಜಾಗ ಚಿಕ್ಕದಲ್ವ ಅಡುಗೆ ಮನೆ, ಹಾಗಾಗಿ ಕೆಳಗಡೆ ಬಾಕ್ಸ್ ಮೇಲೆ ಇಟ್ಟಿದ್ದೆ. ಇವಾಗ ಆಕಿ ಹೋದ ತಕ್ಷಣ ಫ್ರಿಜ್ ಸ್ವಲ್ಪ ಜಾಗ ಮಾಡಿ ಅದನ್ನು ತೊಗೊಂಡೋಗಿ ಇಡ್ತೀನಿ ಅಲ್ಲಿ. ಅದಾದಮೇಲೆ ಇಡ್ಲಿಗೆ ಇಟ್ಟಿದ್ನೆಲ್ಲ ಇಡ್ಲಿ ಆಗ್ತಾಯಿತ್ತು ನೋಡ್ಬೋದು. ಒಂದು 10-15 ನಿಮಿಷ ಜೋರಾಗಿ ಉರಿಯಲ್ಲಿಟ್ಟು ಬೇಯಿಸ್ತೀನಿ. ಆಮೇಲೆ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ಟೋಟಲ್ ಒಂದು 20 ನಿಮಿಷ ಬೇಯಿಸಿದರೆ ಚೆನ್ನಾಗಿ ಬರ್ತಾವೆ ಇಡ್ಲಿ. ಈಗ ನೋಡ್ಬೋದು, ಹಾಲು ಬಿಸಿ ಮಾಡೀನಿ, ಚಹಾ ಕಾಸೀನಿ, ನಮಿತಾಗ ಒಂದು ಆಪಲ್ ಹೆಚ್ಚಿಟ್ಟಿನಿ. ಆಮೇಲೆ ಅಕ್ಕಿ ಬಾಕ್ಸಿಗೆ ಸಾಂಬಾರು ಕೂಡ ಹಾಕಿಟ್ಟಿನಿ. ಇನ್ನೇನು ಇಡ್ಲಿ ರೆಡಿ ಆಯ್ತಂದ್ರೆ ಇಡ್ಲಿನೂ ಕೂಡ ತೆಗೆದು ಬಾಕ್ಸಿಗೆ ಕಟ್ಟಬೇಕು ಆಕಿಗೆ. ಸಾಂಬಾರಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್. ನೀವು ಕೂಡ ನೋಡಿಲ್ಲ ಅಂದ್ರೆ ನೋಡಿರಿ, ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡೀನಿ. ಇಲ್ಲಿ ನೋಡ್ಬೋದು, ಆಪಲ್ ಕಟ್ ಮಾಡಿ ನಮಿತಾ ಕೊಡಾಕತ್ತೀನಿ. ತಿಂತೀನಂದ್ಲು, ಹಾಗಾಗಿ ಕಟ್ ಮಾಡಿಕೊಟ್ಟೆ. ಯಾಕಂದ್ರೆ ಸ್ಕೂಲಲ್ಲಿ ಇವತ್ತು ಯೋಗ ಮತ್ತು ತೈಕಾಂಡ್ ಮಾಡಿಸ್ತಾರಂತ ಹೇಳಿದ್ಲು, ಹಾಗಾಗಿ ಹೆಚ್ಚಿಕೊಡು ಅಂದ್ಲು, ಕೊಟ್ಟೆ. ಎಷ್ಟು ಚಲೋ ಬಂದವು ಇಡ್ಲಿ. ಒಂಚೂರು ಹತ್ಕೊಂಡು ಚೂರು ಹತ್ಕೊಂಡೈತಿ. ಅಲ್ಲ, ಮೊದಲಿನ ಥರ ಹತ್ಕೊಂತಿಲ್ಲ, ಚೆನ್ನಾಗಿ ಬೆಂದವಲ್ಲ. ಎಷ್ಟು ಚಲೋ ಬಂದ ನೋಡ್ರಿ. ಸ್ಪಾಂಜಿ ಸಾಫ್ಟ್ ಮುರಿದಾಗ್ಬಿಟ್ಟು ಕಟ್ಟ ಟೈಮ್ ಆಗೈತಿ. ಮೊನ್ನೆ ಕಟ್ಕೊಂಡು ಹೋಗಿ ಹೊಟ್ಟೆ ಸತ್ತಂತ ಬಂದ್ವಿ. ಮಸ್ತ್ ಐತವ ಸಾಂಬಾರು. ಇವತ್ತೂ ಮಸ್ತಾಗೈತಿ. ನೀನು ತಿನ್ನಲಿಲ್ಲ. ನೀನು ಎಷ್ಟು 6 ಸಾಕನೇ? ಇನ್ನೊಂದು ಕಟ್ಟಿ ಇದು ಸಾಕು. ಬೆಳಿಗ್ಗೆ 3 ತಿನ್ನು, ಮಧ್ಯಾಹ್ನ 4 ತಿನ್ನು ಸಾಕು. ರಾತ್ರಿ 1 ತಿಂತೀನಿ. ಬೇಡ ಇನ್ನೊಂದು ತಿನ್ನು. ಬೇಡ, ಬಾಯ್ ಮಾಡಬೇಡ. ಸಾಂಬಾರು, ಚಹಾ, ಇಡ್ಲಿ, ನನ್ನ ಬಾಕ್ಸು ಹಿಂದ್ಗಡೆ ಬಾಕ್ಸು. ಮುಕ್ಕೊಂಡಾಳ ರಾತ್ರಿ 11:30 ಮುಕ್ಕೊಂಡಾಳ ಫ್ರೆಂಡ್ಸ್. ಅತ್ತಿ ಇವಾಗ ನಮ್ಮ ಮಮ್ಮಿ ಇವಾಗ ಮಲ್ಕೊಬಿಡ್ತಾರೆ. ಇವರು 11:30 ಮುಕ್ಕೊಂಡಾರ. ನೀನು ಫುಲ್ ಸುಸ್ತಾಗಿತ್ತು, ಅದಕ್ಕೆ ಈಗ ನಾನು ಕಳಿಸಿ ಮುಕ್ಕೊತಾರೆ. ಸೆಕ್ಷನ್ ಡಿವೈಡ್ ಮಾಡಿಬಿಟ್ಟ. ಇಲ್ಲ, ನನ್ನ ಪಕ್ಕಕ್ಕೆ ಕುಂದಿರ್ತಿದ್ಲಕ್ಕಿ. ಓಕೆ ಫ್ರೆಂಡ್ಸ್. ಇದು ದೊಡ್ಡದೈತಿ, ಬಟ್ ಗಟ್ಟಿ ಇಲ್ಲ. ಇದು ಹಳ್ಳಗೈತಿ. ಅದು ಚಲೋ ಐತಿ, ಒಳ್ಳೆ ಸ್ಟೇನ್ಲೆಸ್ ಸ್ಟೀಲ್ ಅದು. ಇದು ನಾರ್ಮಲ್ ಸ್ಟೀಲ್. ನನ್ನ ಆಕಾರ ತೋರಿಸ್ಬೇಡ ಬಿಡ. ಮುಖ ತಡಿ, ಲಂಚ್ ಬ್ಯಾಗ್ ತೊಗೊಳ್ತೀನಿ. ಲಂಚ್ ಬ್ಯಾಗ್ ತೊಗೊಂಡು ಇಲ್ಲಿಟ್ಟಿನ. ಇಲ್ಲೊಂದು ಬಾಕ್ಸ ಇಲ್ಲಿ ತೊಗೊಬರ್ತೀನ. ಬಾಕ್ಸ ಇಲ್ಲಿ ತಗೋ. ವಾಟರ್ ಬಾಟಲ್. ತಾಳಿ ಬಿಚ್ಚಿಟ್ಟಿದ್ನೆ ರಾತ್ರಿ, ಹಾಕ್ಕೊಂಡೆ ಇಲ್ಲ, ಹಂಗೆ ಎದ್ದು ಬಂದೇನೆ. ಅಲಾರಾಮ್ ಆಫ್ ಮಾಡಿ 2 ನಿಮಿಷ ತೊಗೊಂಡು ಎತ್ತೀನಿ. ಹೊಳ್ಳಿ ಮಕ್ಕೊಂಡ್ರೆ ಆಯಿತು, ಎದ್ದೇಳೋಕ್ಕಾಗಲ್ಲ. 5:15 ಆಫ್ ಮಾಡಿ ಹೊಳ್ಳಿ ಮಕ್ಕೊಂಡಿದ್ದೆ. 6ಕ್ಕೆ ಎದ್ದೀನಿ. ಏನು ಇಡ್ಲಿ ಮಾಡೋದು ಒಂದಾಯ್ತಲ್ಲ. ತುಳಸಿ ಗಿಡ ಎಲ್ಲಿ ಚಿಕ್ಕದು ಭಾಳ. ಅದಕ್ಕೆ ಭಾಳ ಚಿಕ್ಕದು ಬಿಡ್ತಾವೆ ಎಲ್ಲಿ. ದೊಡ್ಡದು ಬೆಳೆದವು. ಹೊಸ ತಂದು ಹಾಕ್ಬೇಕು ಇನ್ನೊಂದು. ನೋಡ್ರಿ, ನಿನ್ನೆ ಹಾಕಿದ್ದು ರಂಗೋಲಿ. ಈಗ ಚಹಾ ಕುಡಿತೀನಿ ಒಂಚೂರು. ಚಹಾ ಕುಡಿದು ನಮ್ಮ ಮನೆಯವ್ರಿಗೆ ಇಡ್ಲಿ ಕಟ್ಟಿ ಇಟ್ಬಿಡ್ತೀನಿ.
ಸೋಸ್ಕೊತೀನಿ. ಚಳಿಗೆ ಚಹಾ ಕುಡಿಬೇಕು ಅನ್ಸುತ್ತೆ. ಫಸ್ಟ್ ನೋಡ್ರಿ ಕುಡಿತೀನಿ. ಹಾಯ್ ಫ್ರೆಂಡ್ಸ್, ಮತ್ತು ಇವಾಗ ಮಧ್ಯಾಹ್ನ ಕಂಟಿನ್ಯೂ ಮಾಡಕತ್ತೀನಿ. ಮಧ್ಯಾಹ್ನ 1 ಗಂಟೆ ಆಯ್ತು. ಈಗ ನಾಷ್ಟ ಗಿಷ್ಟ ಎಲ್ಲ ಆಯಿತು. ನಾವ್ಯಾಗ ಸ್ನಾನ ಮಾಡಿಸ್ಬೇಕು. ಆಕಿಗೆ ನಾಷ್ಟ ಮಾಡಿಸಿದ್ದೆ, ಲೇಟಾಗಿ ಎದ್ಲು. ಆಕಿ ಮಕ್ಕೊಂಡಿದ್ಲಲ್ಲ, ಎಬ್ಸೋದು ಬೇಡ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ. ನೋಡಿರಿ ಬಟ್ಟೆ ತೊಗೊಂಬರ್ಬೇಕು. ಬೆಳಿಗ್ಗೆ ಹೋಗಿ ಹಾಕಿ ಬಂದಿದ್ವಿ. ಅವ್ನ ಬಟ್ಟೆ ತೊಗೊಂಬರ್ಬೇಕು. ಅಷ್ಟ ಇಡ್ಲಿ, ನಿನ್ನೆ ಸಾಂಬಾರು ಮಾಡಿದ್ನಲ್ಲ, ಸಾಂಬಾರು ಇಡ್ಲಿ ತಿಂದ್ವಿ. ನೋಡಿರಿ ಆಲ್ರೆಡಿ ಇವ್ನು ತೊಳೆದಿಟ್ಟಿನಿ. ಇನ್ನೊಂದು ಸ್ವಲ್ಪ ಅದಾವು ಇಡ್ಲಿ, ಇನ್ನೂ 4 ಇಡ್ಲಿ ಉಳ್ದವು. ಮಧ್ಯಾಹ್ನ ತಿಂದ್ರೆ ಆಯಿತು. ಆಲ್ರೆಡಿ ಮಧ್ಯಾಹ್ನ ಆಗೈತಿ. ಈಗ ಇದು ಸಾಂಬಾರು, ನೀನು ಸಾರು ಮಾಡಿದ್ನಲ್ಲ, ಸಾರು. ರೈಸ್ ಉಳ್ದೈತಿ ಎಷ್ಟಕೊಂಡ ರಾತ್ರಿ. ಒಂದು ರೊಟ್ಟಿ ಐತಿ, ಕಾಳು ಪಲ್ಯ ಐತಿ. ಆಮೇಲೆ ಕೆಲಸ ಭಾಳ ಅದಾವ. ಈಗ ನೋಡಿರಿ ಬಟ್ಟೆ ತೊಗೊಂಬರಕ್ಕೆ ಹೊಂಟಿದ್ದೆ. ಕೆನೆ ತುಂಬೈತಿ, ಅದಕ್ಕೆ ಈಗ ಸ್ವಲ್ಪ ಪಾತ್ರೆ ಅದಾವೆ. ಈಗ ನಾಷ್ಟ ಅದು ತಟ್ಟೆ ಇಡ್ಲಿ ಅಂತ ನೋಡ್ರಿ. ಇಡ್ಲಿ ತಟ್ಟೆ, ಅದ್ರದ್ದು ಪಾತ್ರೆ, ಇಡ್ಲಿ ಪಾತ್ರೆ, ನಾಷ್ಟ ಮಾಡಿದ್ದು, ಸಾಂಬಾರ್ದು ಎಲ್ಲ ತೆಗೆದಿಟ್ಟಿನಿ. ಸ್ವಲ್ಪ ಇದ್ರೆ ತೆಗೆದಿಟ್ಬಿಡ್ತೀನಿ. ಜಾಸ್ತಿ ಇದ್ರೆ ತೆಗಿಯೋಕೆ ಹೋಗಿಲ್ಲ. ಸುಮ್ಮನೆ ಮೊಸರು ಪಾತ್ರೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಇದು ನೋಡ್ರಿ, ಅವಾಗ ತೆಗೆದಿಟ್ಟು ತಿಕ್ತೀನಿ. ಈಗ ಅರ್ಬಿ ತಗೊಂಬಂದು ಅವನ್ನೆಲ್ಲ ತಿಕ್ಕಬೇಕು. ಹಂಗೆ ಲಾಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು, ಕಂಟಿನ್ಯೂ ಮಾಡಿದ್ರಾಯ್ತು ಅಂಥೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಕಿಗೆ ಸ್ನಾನ ಮಾಡಿಸ್ಬೇಕು. ತೊಗೊಂಬಂದು ಪಾತ್ರೆ ತೊಳೆದು ಆಕೆ ಸ್ನಾನ ಮಾಡಿಸ್ತೀನಿ. ಇನ್ನು ಏನೇ ಹೇಳಕ್ಕೆ ಬಂದೆ ಫ್ರೆಂಡ್ಸ್, ಅದೇ ಪಾತ್ರೆದ್ದು ಹೇಳೋದು ನೆನಪಾಯ್ತು. ಏನಪ್ಪ ಅಂತಂದ್ರೆ, ನಾನು ನಮ್ಮ ಗದಗಲ್ಲಿ ನಮ್ಮ ಅತ್ತಿ ಮನ್ಯಾಗ ಈಗ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಏನು ಆಗ ತಿಂದ್ಬಿಟ್ಲೆ ಖಾಲಿ ಆಗ್ಬಿಡ್ತಾವೆ. ನಾಷ್ಟ ಮಾಡಿದ್ರೆ ಮಧ್ಯಾಹ್ನ ಅಡುಗೆ ಮಾಡ್ತಿದ್ದೀವಿ ನೋಡಿರಿ. ಅನ್ನ, ಸಾರು, ಪಲ್ಯ, ರೊಟ್ಟಿ ಅಂತೂ ಬೇಕು. ಅನ್ನ, ಸಾರು, ಪಲ್ಯ ಏನು ಮಾಡ್ತಿದ್ರಂದ್ರೆ, ಮಾಡ್ತಿದ್ರಲ್ಲ ಅದನ್ನೆಲ್ಲ ತೆಗೆದು ಬೇರೆ ಪಾತ್ರೆಗೆ ಹಾಕ್ತಿದ್ರು. ಹಾಕಿ ಮುಚ್ಚಿಟ್ಟು ಮಾಡಿದ್ವೆಲ್ಲ ಮತ್ತೆ ತಿಕ್ತಿದ್ರು. ಮತ್ತು ಅವು ಊಟ ಆದಮೇಲೆ ಮತ್ತು ಅವು ಖಾಲಿ ಹಾಕಿದ್ದು. ಹಂಗೆ ಡಬಲ್ ಕೆಲಸ ಮಾಡ್ಕೊತ ಕುಂದಿರ್ತಿದ್ರು ನಮ್ಮ ಅತ್ತಿ ಮನ್ಯಾಗ. ಬಟ್ ನಾನು ಹಂಗೆ ಮಾಡೋಕ್ಕೆ ಹೋಗಂಗಿಲ್ಲ. ರಾತ್ರಿ ಅಡುಗೆ ಮಾಡಿದ್ದೆ, ಉಣ್ತೀವಿ, ತಿಂತೀವಿ, ಅದ್ರಾಗ ಇಟ್ಟಿರ್ತೀನಿ. ಬೆಳಿಗ್ಗೆ ಎದ್ದು ಎಲ್ಲ ಖಾಲಿ ಮಾಡಿಬಿಟ್ಟು ತೊಳತ್ತಾರೆ. ನಮ್ಮ ಮನೆಯವರ ತೊಳೆಯೋದು ಬೆಳಿಗ್ಗೆ. ಇನ್ನು ಮಧ್ಯಾಹ್ನ ಏನಾದರೂ ಮಾಡಿದ್ನೆ ಅಂತ ಮಧ್ಯಾಹ್ನ ಏನಾದ್ರು ಮಾಡಿದೆ ಅಂತಂದರೆ ಅದನ್ನು ರಾತ್ರಿಗೆ ತೊಳ್ಕೊತೀನಿ. ಸುಮ್ಮನೆ ಹೇಳ್ತಾ ಅದು ನಾನು ವಿಡಿಯೋ ಮಾಡಬೇಕಾದ್ರೆ ಹೇಳೋದು. ಕಿಟಕಿ ತೆಗೆದು ನೋಡ್ಕಲ್ಲಿ ಅಂತಂದು ಈಗ ನಿಂದಿರ್ಸೀನಿ. ನಿಂತು ಕಾಲು ನೋವು ಬಂದು ರಾತ್ರಿ ಎಲ್ಲ ಅಳ್ತಾಳೆ ಫ್ರೆಂಡ್ಸ್. ನಿನ್ನ ರಾತ್ರಿ ಎಷ್ಟು ಅಳಾಗತ್ತಿದ್ಲಂದು. 11:30 ಮಕ್ಕೊಂಡಾಳ್ರಿ ನಿನ್ನೆ. ಆಕೆ ಮಕ್ಕೊಂಡ್ಮೇಲೆ ವಿಡಿಯೋ ಎಡಿಟ್ ಮಾಡಿ ನಾ ಮಕ್ಕೊಂಡವ್ರಿಗೆ 1 ಗಂಟೆ ಆಯಿತು. ಬೆಳಿಗ್ಗೆ ಮತ್ತು 6 ಗಂಟೆಗೆ ಎದ್ದೀನಿ. 5:15 ಅಲಾರಾಮ್ ಹೊಡಿತು, ಆಫ್ ಮಾಡಿ ಹೊಳ್ಳಿ ಮಕ್ಕೊಂಡೆ. 6 ಗಂಟೆಗೆ ಎದ್ದು ಏನು ಸಾಂಬಾರು ಮಾಡೋದು ಏನು ಕೆಲಸ ಇದ್ದಿದ್ದಿಲ್ಲ. ಚಟ್ನಿ ಅಂತೂ ಮಾಡಲಿಲ್ಲ. ಇಡ್ಲಿ ಜೊತೆಗೆ ಸಾಂಬಾರು ಚೆನ್ನಾಗಿ ಆಕೈತೆ ಅಂತೇಳಿ ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ. ಸಾಂಬಾರು ಹೆಂಗಾದ್ರೂ ಮಾಡಿದ್ನಲ್ಲ, ಅದಕ್ಕೆ ಇಡ್ಲಿ ಒಂದೇ ಮಾಡೋದಿತ್ತು. 6 ಗಂಟೆಗೆ ಎದ್ದು ಇಡ್ಲಿ ಮಾಡಿ ನಮಿತ ಕೊಟ್ಟು ಕಳಿಸಿದೆ. ನಮ್ಮ ಮನೆಯವ್ರಿಗೂ ಕೊಟ್ಟು ಕಳಿಸಿದೆ. ಅವರು ತಿಂದು ಹೋದ್ರೆ ನಮಿತ ಒಂದು ಇದನ್ನು ತಿಂದು ಹೋದ್ಲು, ಏನಪ್ಪ ಅಂದ್ರೆ ಆಪಲ್ಲು. ಯಾಕಂದ್ರೆ ಇವತ್ತು ಎಕ್ಸಸೈಸು, ಯೋಗ, ತೈಕಾಂಡು ಅದೆಲ್ಲ ಮಾಡಿಸ್ತಾರಂತ. ಅದಕ್ಕೆ ತಿಂತೀನಿ ಮಮ್ಮಿ, ಇದೊಂದು ತಿಂದೋಕೆ ಇವತ್ತು ಟೈಮನ್ನ ಐತಿ, ಮತ್ತು ಹಿಂಗೆ ಮಾಡಿಸ್ತಾರ, ಸುಸ್ತಾಗುತ್ತೆ ಅಂದ್ಲು. ಆಯಿತು ತಿನ್ಕೊಂಡು ಹೋಗು ಅಂತಂದೆ. ಬಂದಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದ್ಲು. ಮತ್ತು ಏನು ತಿಳಿತೋ ಏನೋ ಗೊತ್ತಿಲ್ಲ. ತಿಂದ್ಬಿಟ್ಟು ಅಂದು ಈಗ ಹೋಗಿ ಅರ್ಬಿ ತೊಗೊಂಬರ್ತೀನಿ. ತೊಗೊಂಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಫ್ರೆಂಡ್ಸ್, ಬಟ್ಟೆ ತೊಗೊಂಬಂದು ಪಾತ್ರೆ ತೊಳೆದ್ಬಿಟ್ಟೆ. ಬೇಗ ತೊಳೆದಿಟ್ಟಿನಿ. ಈಗ ಇದನ್ನು ಬೆಣ್ಣೆ ಮಾಡಬೇಕು. ಎಲ್ಲ ಗ್ಯಾಸ್ ಸ್ಟವ್ ಗ್ಯಾಸಿನ ಕಟ್ಟಿ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಟ್ಟಿನಿ. ಈಗ ಅದನ್ನು ರೆಡಿ ಮಾಡ್ಬೇಕಲ್ಲ, ಮತ್ತು ಪಾತ್ರೆ ಬೀಳ್ತಾವೆ, ಜಾಸ್ತಿ ಆಗ್ಬಿಡ್ತಾವೆ. ಅದಕ್ಕೆ ಫಸ್ಟ್ ಇವನು ತೊಳ್ಕೊಂಬಿಟ್ಟೆ. ಸ್ವಚ್ಛಾಗಿದ್ರೆ ಅಡುಗೆ ಮನೆ ಸ್ವಚ್ಛಾಗಿದ್ರೆ ಏನಾದರೂ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಖುಷಿ ಆಕೈತಿ. ಅದಕ್ಕೆ ನೋಡಿರಿ, ಬೆಡ್ಶೀಟ್ ತೆಗೆದು ತೊಳೆದು ಹಾಕಿದ್ದೆ. ಸುಸು ಮಾಡ್ಕೊಂಬಿಟ್ಟಿದ್ಲು, ಡೈಪರ್ ಹಾಕಿದ್ದಿಲ್ಲ. ಅದಕ್ಕೆ ಕಿಟಕಿನೂ ತೆಗ್ದೀನಿ, ಗಾಳಿಗೆ ಒಣಕ್ಕೊಲ್ಲ ಅಂಥೇಳಿ. ಆ ಬೆಡ್ ಪ್ರೊಟೆಕ್ಟ್ರ್ ಹಾಳಾಗೈತಿ, ಅದು ಹಾಕಿದ್ರೆ ಕೆಳಗಡೆ ಲೀಕೇಜ್ ಆಗಿಬಿಟ್ಟೈತಿ. ಅದನ್ನು ತೆಗೆದು ಬೇರೆ ತರಿಸ್ಬೇಕು. ಈಗ ಒಂದು ಚಲೋ ದೊಡ್ಡದು, ಅದು ಫುಲ್ ಕವರ್ ಆಗೋ ಅಂತ ತರಿಸಿದ್ನಿ. ಅಂದರೆ
ವೇಸ್ಟ್ ಆಗಲ್ಲ, ಅದು ಹಾಳಾಗಲ್ಲ ಬೆಡ್. ಆಲ್ರೆಡಿ ಈಗ ಅರ್ಧ ಹಾಳಾಗಿರುತ್ತೆ. ಸೌಂಡ್ ಕಡಿಮೆ ನೋಡಿರಿ. ಬಟ್ಟೆ ತಕ್ಕೊಂಬಂದು ಇಟ್ಟಿನಿ, ಮಡಚಬೇಕು. ಮಡಚಿ ಆಕೆಗೆ ಸ್ನಾನ ಮಾಡಿಸ್ಬೇಕು. ರಾತ್ರಿನೂ ಅಳ್ತಾಳೆ, ಹಗಲಿನೂ ಅಳ್ತಾಳೆ. ಆಮೇಲೆ ಯಾವಾಗ ಅಳ್ತಾಳೆ ಅಂದ್ರೆ ಮಕ್ಕೊಂಡಾಗ ಅಷ್ಟ ಸೈಲೆಂಟ್ ಇರ್ತೈತೆ ಮನೆ, ಇಲ್ಲಾಂದ್ರೆ ಅಳದ ನೋಡ್ರಿ. ನಮ್ಮ ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಅಳಾಕತ್ಬಿಟ್ಟಿದ್ಲು, ಆವಾಗಲೇ ಮಾಡಿದ್ನಲ್ಲ ವಿಡಿಯೋ. ಆವಾಗ ಅಳಕ್ಕೆ ಕುಂತ್ಬಿಟ್ಟಿದ್ಲು. ಅದಕ್ಕೆ ಆಕೆಗೆ ಇನ್ನೊಂದು ಏನಂದ್ರೆ, ಏನಾರು ಹೊಟ್ಟೆ ನೋವು, ಕಾಲು ನೋವು, ಹೊಟ್ಟೆ ಹಸಿವು ಆದ್ರೆ ಅಳ್ತಾಳೆ. ಇನ್ನೊಂದು ಏನಂದ್ರೆ ಸ್ವಚ್ಛ ಇಡಬೇಕು. ಕ್ಲೀನಾಗಿ ಇಟ್ವಿ ಅಂದರೆ ಒಂದು ಸ್ವಲ್ಪ ಸಮಾಧಾನವಾಗಿರ್ತಾಳೆ. ಸ್ನಾನ ಗೀನ ಮಾಡಿಸಿ ಅದಕ್ಕೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ನಾವೇ ಇಲ್ಲಿ ಹಾಯ್ ಹಾಯ್. ಈಗ ಈಕಿನೇನು ಮಾಡ್ತೀನಂದ್ರೆ ಬೆಡ್ ಮೇಲೆ ಹಾಕ್ಬಿಡ್ತೀನಿ ಕರ್ಕೊಂಡೋಗಿ. ಇಲ್ಲಿ ನಿಂತು ಕಾಲು ನೋವು ಮಾಡಿಕೊಂಡು ರಾತ್ರಿ ಅಳ್ತಾಳೆ. ಅದಕ್ಕೆ ಮನಗಿಸ್ತೀನಿ. ಇಲ್ಲೇ ಮಕ್ಕೊಂಡ್ರೆ ಮಕ್ಕೊಲಿ, ಇಲ್ಲಾಂದ್ರೆ ಆಟ ಆಡಲಿ, ನಾನು ನನ್ನ ಕೆಲಸ ಮಾಡ್ತೀನಿ. ಈಕಿ ನೋಡ್ರಿ ಸ್ಕೂಲಿಂದ ಬಂದು ಮಕ್ಕೊಂಡ. ಈಗ ಬಂದು ಒಂದು 10 ನಿಮಿಷ ಆಗೈತೆ ಅಷ್ಟೇ. ಬಂದು ಮಕ್ಕೊಂಡ. ಕೈಕಾಂಡು ಯೋಗ ಮಾಡಿಸಿದ್ರಂತ. ಅದಕ್ಕೆ ಮಕ್ಕೊತೀನಿ ಮಮ್ಮಿ, ಒಂದು ಸ್ವಲ್ಪ ಹೊತ್ತು ಮಕ್ಕೊತೀನಿ ಅಂದಳ. ಮಕ್ಕೋಬೇಡವ, ಮುಂದಿನ ವಾರ ಎಕ್ಸಾಮ್ ಅದಾವೆ, ಓದ್ಕೊ ಅಂತಂದು. ಇವತ್ತೊಂದಿನ ಮಕ್ಕೊತೀನಿ, ನಾಳೆಯಿಂದ ಮಕ್ಕೊಳಲ್ಲ ಅಂತೇಳಿ. ಇನ್ನೇನು ನಾಳೆ ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ಅಷ್ಟೆ. ಓಕೆ, ಈಕಿನ ಮನಗಿಸಿ ಮತ್ತು ಮುಂದಿನ ಕೆಲಸ ಮಾಡ್ಕೊತೀನಿ ನೋಡಿರಿ. ಇವಾಗ ಇಷ್ಟು ಬೆನ್ನಿ ತೆಗ್ದೀನಿ ಆಲ್ರೆಡಿ. ಈಗ ಇನ್ನೊಂದು ಸ್ವಲ್ಪ ಅರ್ಧ ಹಾಕಿದೆ, ಅದು ಬಾಕ್ಸ್ ತುಂಬಿತ್ತಲ್ಲ, ಹಂಗಾಗಿ. ಓ ನೋಡಿರಿ, ಇಲ್ಲೊಂದು ಸ್ವಲ್ಪ ಐತಿ. ಈಗ ಇದನ್ನು ತೆಗೆದು ಅಲ್ಲಿ ನೀರಾಗ ಹಾಕಬೇಕು. ಸ್ವಚ್ಛಗೆ ತೊಳ್ಕೊಬೇಕು. ಅದನ್ನು ತಿಳಿ ನೀರು ಬರೋವರೆಗೂ ತೊಳಿಬೇಕು ಬೆಣ್ಣೆನ. ಅಂದ್ರೆ ವಾಸನೆ ಬರೋದಿಲ್ಲ, ಚೆನ್ನಾಗಿರ್ತೈತಿ. ಎಷ್ಟು ದಿನ ಆದ್ರೂ ಏನೂ ಹಾಳಾಗಲ್ಲ, ಕೆಡೋದಿಲ್ಲ. ನೋಡಿರಿ ಇಷ್ಟ ಕೊಂಡ ಬಂದೈತಿ ಫ್ರೆಂಡ್ಸ್. ಒಂದು ಅರ್ಧ KGಕ್ಕಿಂತ ಕಡಿಮೆ ಇತ್ತು ಕೆನೆ. ಒಂದು 5 kg ಅಷ್ಟು ಆಗುತ್ತಾ ಏನೋ ಬೆಣ್ಣೆ, ಗೊತ್ತಿಲ್ಲ, ನೋಡ್ಬೋದು. ಈಗ ಇದನ್ನು ತೆಗೆದು ಅದಕ್ಕೆ ಹಾಕ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿರಿ, ನಾವು ಸಿಟಿ ಒಳಗಿರ್ತೀವಿ. ಹಳ್ಳಿಯೊಳಗಿದ್ರೆ ವೈಟ್ ಬೆಣ್ಣೆ ಸಿಗುತ್ತೆ. ಸಿಟಿಯಲ್ಲಿ ನಾವು ಮನೆಯಲ್ಲೇ ಕೆನೆನ ಶೇಖರಣೆ ಮಾಡಿಬಿಟ್ಟು ಈ ರೀತಿ ಕೆನೆನ ತಕ್ಕೊತೀವಿ ನೋಡಿರಿ. ಸಿಟಿಯಲ್ಲಿರೋರೆಲ್ಲರೂ ಇದೇ ರೀತಿ ಮಾಡ್ತಾರೆ. ದಿನಾಲು 1 ಲೀಟ್ರು, ಅರ್ಧ ಲೀಟ್ರು ಹಾಲು ತರ್ತೀವಿ ನೋಡಿರಿ. ಆ ಹಾಲಿಂದ ಬರುವಂಥ ಕೆನೆನ ಒಂದು ಬಾಕ್ಸಲ್ಲಿ ತೆಗೆದಿಟ್ಟು ಒಂದು ಆಲ್ರೆಡಿ 2-3 ತಿಂಗಳಾಯ್ತು, ಜಾಸ್ತಿನೇ ಆಯಿತು. ಹಾಗಾಗಿ ಅದು ತುಂಬಿತ್ತು ಬಾಕ್ಸು. ಅದಕ್ಕೆ ಮಿಕ್ಸಿಗೆ ಹಾಕಿ ಈಗ ಸಪ್ರೇಟ್ ಮಾಡ್ಕೊಳಕತ್ತೀನಿ, ನೀರಲ್ಲಿ ಹಾಕ್ಕೊಳಕತ್ತೀನಿ. ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ್ರೆ ಯಾವುದೇ ಸ್ಮೆಲ್ ಬರೋಂಗಿಲ್ಲ, ಹಾಳಾಗೋದಿಲ್ಲ. ಒಂದು 15 ದಿನ, ತಿಂಗ್ಳುಗಟ್ಲೆ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೋಬೋದು. ನೋಡಿದ್ರಲ್ಲ, ಸಿಟಿ ಬೆಣ್ಣೆ ನೋಡಿರಿ. ತೊಳೆದೆ, ನೀರು ಎಷ್ಟು ತಿಳಿಯದ ನೋಡಿರಿ. ನೀರು ಇಷ್ಟು ತಿಳಿಯಾಗಿರ್ಬೇಕು ಅಂದ್ರೆ ಸ್ವಚ್ಛಗೆ ತೊಳೆದೀವಿ ಅಂತ ಅರ್ಥ. ಎಲ್ಲ ವೈಟ್ ಇದು ಹೋಗೈತಿ ಫ್ರೆಂಡ್ಸ್. ನಂದಿನಿ ಹಾಲಿನೊಳಗೆ ನಂದಿನಿ ಪೌಡ್ರ್ ಕುಡಿಸ್ತಾರ, ಏನು ಕುಡಿಸ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ರವೆ ಥರ ಬಂದಿತ್ತು, ತೋರಿಸ್ಬೇಕಂದೆ. ಬಟ್ ಚೆಲ್ಬಿಟ್ಟೆ ಅದನ್ನು ನಾನು. ನೀವು ಬೇಕಂದ್ರೆ ನಂದಿನಿದು ಹಾಲಿಂದು ಕೆನೆ ತೆಗೆದಿಟ್ಟು ಈ ರೀತಿ ಮಾಡಿ ನೋಡಿರಿ. ಬಟ್ ರವೆ ಥರ ಬರುತ್ತೆ, ವೈಟ್ ಕಲರ್ದು. ನಿಮಗೂ ಯಾರಿಗಾದ್ರೂ ಈ ರೀತಿ ಅನುಭವ ಆಗಿದ್ರೆ, ಒಂದು ವೇಳೆ ನೋಡ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇಷ್ಟ ಕೊಂಡ ಬಂದೈತೆ ನೋಡಿರಿ, 5 kg ಆಗುತ್ತೆ. ಈಗ ಇದನ್ನು ತೆಗೆದು ಒಂದು ಬಾಕ್ಸ್ನಾಗ ತೆಗೆದಿಟ್ಕೊತೀನಿ ನೋಡಿರಿ. ಬೆಣ್ಣೆ ಮಾಡಿ ಇವನ್ನೆಲ್ಲ ತಿಕ್ಕಿಡೋರಿಗಿನ 1 ತಾಸು ಆಯಿತು ಫ್ರೆಂಡ್ಸ್. ಯಾಕಂದ್ರೆ ಜಿಡ್ಡು ಜಾಸ್ತಿ ನೋಡಿರಿ. ಬೆಣ್ಣೆ ಮಾಡೋದು ಭಾಳ ಅಂದ್ರೆ ಭಾಳ ಜಿಡ್ಡು. 2 ಸಲ ತೊಳಿಬೇಕು. ಸೋಪು ಜಾಸ್ತಿ ಹಚ್ಚಿ, ಇಲ್ಲಾಂದ್ರೆ ಬಿಸಿನೀರು ಹಾಕಿ ತೊಳ್ಕೊಬೇಕು. ಇದ್ರಾಗ ಒಂದು ಸ್ವಲ್ಪ ಬಿಸಿನೀರು ಹಾಕಬೇಕು. ಯಾಕಂದ್ರೆ ತೀರ ಒಳಗೆ ನೋಡ್ರಿ, ಅಲ್ಲಿ ಕಾಣ್ತೈತೇನ್ರಿ, ಸ್ವಲ್ಪ ಜಿಡ್ಡು ಐತೆ. ಹಂಗಾಗಿ ಸೋಪ್ ಹಚ್ಚಿ ತೊಳೆದೀನಿ, ಸ್ವಚ್ಛ ಆಗೈತಿ. ಆದ್ರೂ ಒಂಚೂರು ಬಿಸಿನೀರು ಹಾಕಿ
ಇದನ್ನು ಮಾಡ್ಕೊತೀನಿ. ಅಳಿಗಾಡ್ಸ್ಬಿಟ್ನೆ ಅಂದ್ರೆ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಇವು ಅಂತೂ ಎಲ್ಲ ಸ್ವಚ್ಛಾಗ್ಯವು. ಅದು ಒಂದಕ್ಕೆ ಬಿಸಿನೀರು ಹಾಕಿ ಇಡೋದು ನೋಡಿರಿ. ಹಾಕಿದ್ದು ಟಿಫಿನ್ ಬಾಕ್ಸನ್ನು ಕೂಡ ತೊಳೆದ್ಬಿಟ್ಟೆ. ಇವು ಮಧ್ಯಾಹ್ನ ತೊಳೆದಿದ್ದೆ, ಹಂಗಾಗಿ ಇವನ್ನ ಜೋಡಿಸ್ಕೊಂಡು ಆಮೇಲೆ ಇವನ್ನ ಅದ್ರಾಗ ಹಾಕ್ಕೋಬೇಕು. ಈಗ ಒಂದು ಸ್ವಲ್ಪ ನವ್ಯಾಗ ಏನಾರು ತಿನ್ನಿಸ್ಬೇಕು. ಆಕೆ ಇವತ್ತು ಬೆಳಿಗ್ಗೆ ಎದ್ದಿರೋದ 11, ತಿಂದು ಹೇಳೋದ್ರೊಳಗನ 12 ಆಯ್ತು ನೋಡಿರಿ. ಎಷ್ಟು ಗೊಂಡ ಆಗೈತಿ. ಅದೇ ಇಷ್ಟ 5 ಕೆ ಜಿ ಮ್ಯಾಗ ಐತಿ. ಇದನ್ನು ಫ್ರಿಜ್ನಾಗ ಇಡ್ತೀನಿ. ಏರ್ ಟೈಟ್ ಕಂಟೈನರ್ಗೆ ಇಡಬೇಕಾಗಿತ್ತು. ಬಟ್ ಇದು ಖಾಲಿ ಆಗೋ ಟೈಮ್ನಾಗ ಪ್ಲಾಸ್ಟಿಕ್ನ ಒಲೆ ಮ್ಯಾಗ ಇಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಸ್ಟೀಲಿಂದ ಹಾಕಿ ಇಟ್ಬಿಟ್ರೆ ಬಿಸಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು, ತಳದಂದು ಕೂಡ. ಹಾಗಾಗಿ ಚಹಾ ಪುಡಿ ಖಾಲಿ ಆಗೈತಿ. ಅದಕ್ಕೆ ಬೆಳಗ್ಗೆನ ಫ್ರಿಜ್ಜಿಂದ ತೆಗೆದಿಟ್ಟೀನಿ. ಕೋಲ್ಡ್ ಇರುತ್ತೆ ನೋಡಿರಿ, ಅದಕ್ಕೆ ಕೋಲ್ಡ್ ಹೋಗ್ಲಿ ಅಂಥೇಳಿ ಇವು ಹೊರಗೆ ತೆಗೆದಿಟ್ಟಿವಿ. ಇದೇ ನಾವು ಟೀ ಪುಡಿ ಯೂಸ್ ಮಾಡೋದು. ಭಾಳ ಚಲೋ ಇರ್ತೈತಿ. ಚಹಾ ಚೆನ್ನಾಗಾಗುತ್ತೆ, ರುಚಿಯಾಗಿರ್ತೈತಿ. ಇದು ಸಾಂಬಾರು ಅಂತಿದ್ದು ನೋಡಿರಿ. ಈಕೆ ಇಷ್ಟ ತಗೊಂಡ ಸಾಂಬಾರು ವಾಪಸ್ ತಂದಾಳ ನೋಡ್ರಿ ನಮಿತ. ನಾನು ಕೇಳಿದೆ ತಿನ್ನು ಅನ್ನದಾಗ ಹಾಕ್ಕೊಂಡು ಅಂತಂದಿನಿ. ಹ್ಞೂ ತಿಂತೀನಿ, ಹಂಗೆ ಇಡೋ ಅಂತಂದ್ಲು. ಅದಕ್ಕೆ ಹಂಗೆ ಇಟ್ಟೀನಿ. ಇನ್ನೊಂದು 4 ಇಡ್ಲಿ ಅದಾವೆ, ನವ್ಯಾಗ ತಿನ್ನಿಸ್ತೀನಿ. ಅನ್ನ ಐತಿ. ಇದು ಸಾಂಬಾರು, ಅನ್ನ ಇಡ್ಲಿ ಸಾಂಬಾರು ತಿನ್ನಿಸ್ತೀನಿ ಆಕೆಗೆ. ಲೇಟಾಗಿ ತಿನ್ನಿಸಿದ್ನಲ್ಲ, ಅದಕ್ಕೆ ಲೇಟಾಗಿ ತಿನ್ಸಾಕತ್ತೀನಿ. ಈಗ 4:15 ಮೇಲೆ ಆಯಿತು ಟೈಮ್ ನೋಡಿರಿ ಫ್ರೆಂಡ್ಸು. ಎಲ್ಲ ಜಳಕ ಮಾಡ್ಕೊಂಬಂದು ಈಗ ಚಹಾ ಕಿಡಾಕತ್ತಿದ್ದೆ. ಚಹಾ ಪುಡಿ ಖಾಲಿಯಾಗಿತ್ತಲ್ಲ, ಅದಕ್ಕೆ ಕಟ್ ಮಾಡಿ ಹಾಕಾಕತ್ತೀನಿ. ಇದು ನೋಡಿರಿ, ಇಲ್ಲಿ ಕೆನೆದು ಡಬ್ಬಿ ತೊಳೆದು ಸ್ವಚ್ಛ ಮಾಡಿದೆ. ಈಗ ಮತ್ತೆ ಸ್ಟಾರ್ಟ್ ನೋಡಿರಿ ಇವತ್ತಿಂದ. ಇವತ್ತು ಎಷ್ಟು ತಾರೀಕು? ಬುಧವಾರ 20 ಅದಿಲ್ಲ ಇವತ್ತು. ನವಂಬರ್ 20 ಅಲ್ಲ 19. ಹ್ಞೂ ನೋಡಿರಿ, ಇಷ್ಟಿಷ್ಟ. ಇದಕ್ಕಿಂತ ಜಾಸ್ತಿ ಬರ್ತಾ. ಇದು ಬೆಳಿಗ್ಗೆ ತೆಗ್ದೀನಿ, ಒಂದು ಸ್ವಲ್ಪ ಬಂದಿದ್ದು ತೆಗ್ದೀನಿ. ಇದಕ್ಕಿಂತ ಜಾಸ್ತಿ ಬರ್ತೈತಿ. ಅರ್ಧ ಲೀಟ್ರ್ ದಿನಾನು ತರಲ್ಲ ಹಾಲು. 2 ದಿವ್ಸಕ್ಕೊಮ್ಮೆ ತರ್ತೀವಿ. ಒಂದಿಷ್ಟಿಷ್ಟು ಬರುತ್ತೆ 2 ದಿವ್ಸಕ್ಕೊಮ್ಮೆ. ಅದಕ್ಕೆ ಒಂದು 4-5 ತಿಂಗಳನ್ನ ಆಗುತ್ತೆ ಈ ಡಬ್ಬಿ ತೆಗಿಬೇಕಂತಂದ್ರೆ. ಅದಕ್ಕೆ ಇವತ್ತು ಬೆನ್ನಿ ಮಾಡಿ ತೆಗೆದಿಟ್ಟೆ. ಈಗ ಸ್ನಾನ ಮಾಡ್ಕೊಂಬಂದು ಚಹಾ ಕಿಡಾಕತ್ತೀನಿ ಫ್ರೆಂಡ್ಸ್. ಆಮೇಲೆ ದೇವ್ರ ವಸ್ತುನೆಲ್ಲ ತೊಗೊಂಬಂದು ನೀರು ಹಾಕಿ ಇಟ್ಟೀನಿ. ಅವ್ನು ತೊಳಿಬೇಕು. ಸ್ವಲ್ಪ ಚಹಾ ಕುಡಿದ್ರಾಯ್ತು, ಚಳಿ ಆಯ್ತು ಅಂಥೇಳಿ ಚಹಾ ಕಿಡಾಕತ್ತೀನಿ. ಇಷ್ಟೊತ್ತಿಗೆ ಚಹಾನ ಆಗಿ ಹೋಗ್ತಿತ್ತು. ನಮ್ಮ ಮನೆಯವರು ಕನ್ಫ್ಯೂಷನ್ ಮಾಡಿ ನಮಗೆ ಸ್ಲಿಪ್ ಹುಡ್ಕಕ್ಕೆ ಹಚ್ಚಿದ್ರು. ಸ್ಕೂಲಿಂದ ನಮಗೆ ತನ್ನ ಫೀಸ್ ಕಟ್ಬೇಕಾ ಈಗ. ಅದಕ್ಕೆ ಎಷ್ಟು ಕಟ್ಟಿವಿ ಏನು ಅಂತ ನೋಡೋಕೆ ಸ್ಲಿಪ್ಪು ಹುಡ್ಕ್ಯಾಡಕ್ಕೆ ಹಚ್ಬಿಟ್ಟಿದ್ರು. ಅದನ್ನೆಲ್ಲ ಹುಡ್ಕ್ಯಾಡಿ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಸಕ್ಕರೆ ಹಾಕಿನ ಹಾಕ್ತೀನಿ. ಬೆಳಿಗ್ಗೆ ನಮಗೆ ಸಕ್ಕರೆನ ಹಾಕಿಲ್ಲ ಚಾಕೆ. ಅಯ್ಯೋ, ಒಂದು ಗುಡುಗ್ ಬಾಯಲ್ಲಿ ಇಟ್ಕೊಂಡು ಸಪ್ಪ ಎಸೆ ಆತು. ಮತ್ತೆ ಅಪ್ಪ ಅಪ್ಪ ಕುಡ್ದಿತ್ತಿಲ್ಲಲ್ಲ ನಾನು. ನೀವು ಹೋದ್ಬಿಟ್ಲೆ ಒಂದು ಅರ್ಧ ಬಟ್ಲ ಹಾಕೊಂಡು ಕುಡಿಯಕ್ಕೆ ಬಂದೆ. ಕುಡಿಬೇಕು ಅನ್ನಿಸ್ತಾ. ಅದು ನಂಗೆ ಸಪ್ಪ ಆಯ್ತಲ್ಲ, ಮತ್ತೆ ಸಕ್ಕರೆ ಹಾಕಿ ಕುದಿಸಿದೆ. ಎಷ್ಟು ಹಾಕ್ತಿ? 6 ಗ್ಲಾಸಿಗೆ 5 ಹಾಕ್ತೀನಿ. ಒಂದು ಕಡಿಮೆ ಹಾಕ್ತೀನಿ. ಒಂದು ಕಪ್ಪಿಗೆ 2 ಹಾಕ್ತಾರೆ. ನಾನು ಒಂದ್ರ ಮೇಲೆ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲೆಂತ್ ಆಗುತ್ತೆ, ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಲೈಕ್ ಮಾಡಿರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಹ್ಯಾವ್ ಅ ಗುಡ್ ಡೇ.